Dear students, welcome to this class. So already in the last class, I started your first chapter and I explained the functions of different parts of a plant body and a root function, stem function, leaf function like this. Yes or no? Yes. And I say to draw that leaf structures in your HW notebook. I hope you draw that leaf diagram in your HW. And here in this class, I am going to explain about the structure of leaf. What? The structure of leaf and what is function of this leaf. Understand? ನೋಡಿ ಮಕ್ಕಳೇ, ಸೊ ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಈ ಸಸ್ಯದ ಒಂದಷ್ಟು ಭಾಗಗಳು ಬರ್ತವೆ, ಬೇರು, ಕಾಂಡ, ಎಲೆ, ಇವೇನೇನು ಕೆಲಸ ಮಾಡ್ತವೆ, ಬೀಜ ಏನು ಕೆಲಸ ಮಾಡ್ತವೆ ಅನ್ನೋದನ್ನ ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ. ರೂಟ್ ಬೇರೆ ಏನು ಮಾಡುತ್ತೆ, ನೀರನ್ನು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ, ಪ್ಲಾಂಟನ್ನು ಫರ್ಮ್ ಆಗಿ ನಿಲ್ಲಿಸುತ್ತೆ ಮಣ್ಣಲ್ಲಿ. ಲೀಫ್ ಏನು ಮಾಡುತ್ತೆ, ಫುಡ್ ಪ್ರಿಪರೇಷನ್ ಮಾಡುತ್ತೆ ಅಂತ ಹೇಳಿದ್ವಿ. ಅರ್ಥ ಆಗುತ್ತಾ? ಸೊ ಈ ಥರ ಬೇರೆ ಬೇರೆ ಪ್ಲಾಂಟ್ ಪಾರ್ಟ್ಸ್ ಏನೇನು ಫಂಕ್ಷನ್ ಮಾಡುತ್ತೆ ಅನ್ನೋದು ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ನಾನು ಕ್ಲಿಯರ್ ಆಗಿ ಹೇಳಿದ್ದೆ. ಜೊತೆಗೆ ನಿಮಗೆ ಆ ಲೀಫ್ ಎಲೆಯ ಒಂದು ರಚನೆಯ ಒಂದು ಚಿತ್ರ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾನೆ, ಅದನ್ನು ನೀಟಾಗಿ ಡ್ರಾ ಮಾಡಿ ಅಂತ ಕೂಡ ಹೇಳಿದ್ದೆ ನಿಮಗೆ. ಸೊ ನೀವೆಲ್ಲರೂ ಆ ಚಿತ್ರವನ್ನು ನಿಮ್ಮ ನೋಟ್ಬುಕ್ಕಲ್ಲಿ ಡ್ರಾ ಮಾಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಕ್ಲಾಸಲ್ಲಿ ನೀವೇನು ಮಾಡ್ಲಿಕ್ಕೆ ಹೋಗ್ತಿದ್ದೀರಿ ಅಂದರೆ, ಈಗ ಈ ಎಲೆ ಲೀಫ್ ಅಂತ ಏನು ಕರಿತೀರಿ, ಈ ಲೀಫ್ ಏನು ಕೆಲಸ ಮಾಡುತ್ತೆ, ಇದು ಸ್ಟ್ರಕ್ಚರ್ ರಚನೆ ಹೇಗಿರುತ್ತೆ, ಆ ಎಲೆಯ ರಚನೆ ಹೇಗಿರುತ್ತೆ, ಇದು ಏನು ಕಾರ್ಯ ಮಾಡುತ್ತೆ ಅನ್ನೋದನ್ನ ಈ ಕ್ಲಾಸಲ್ಲಿ ನೀವು ತಿಳ್ಕೊಳ್ಳಿಕ್ಕೆ ಹೋಗ್ತಿದ್ದೀರಿ. ಓಕೆ, ಹಾಗಾದ್ರೆ ಬನ್ನಿ ನೋಡೋಣ ಈ ಎಲೆ ಲೀಫ್ ಅಂದ್ರೆ ಏನು, ಇದು ಏನು ಕೆಲಸ ಮಾಡುತ್ತೆ ಅನ್ನೋದನ್ನ ಕ್ಲಿಯರ್ ಆಗಿ ಈ ಕ್ಲಾಸಲ್ಲಿ ನಾವೇನು ಮಾಡೋಣ ತಿಳ್ಕೊಳ್ಳೋಣ. ಓಕೆನಾ? ಓಕೆ, ಲೆಟ್ಸ್ ಕಮ್ ಸ್ಟೂಡೆಂಟ್ಸ್. ಲೀಫ್ ಏನಂತ ಕನ್ನಡದಲ್ಲಿ ಇದಕ್ಕೆ ಎಲೆ ಅಂತ ಕರೀತೀರಿ. ಏನಂತೀರಿ? ಎಲೆ ಅಂತ ಕರೀತೀರಿ, ಹೌದಾ? ಏನ್ ಮಾಡುತ್ತೆ ಇದು ಲೀಫು? ಇಟ್ ಇಸ್ ಕಾಲ್ಡ್ ಫುಡ್ ಫ್ಯಾಕ್ಟರಿ ಆಫ್ ಪ್ಲಾಂಟ್. ಲೀಫ್ ಇಸ್ ಕಾಲ್ಡ್ ಫುಡ್ ಫ್ಯಾಕ್ಟರಿ ಆಫ್ ಅ ಪ್ಲಾಂಟ್. ನೋಡ್ರಿ, ಎಲೆಯನ್ನ ಫುಡ್ ಫ್ಯಾಕ್ಟರಿ ಅಂತ ಕರೀತಾರೆ, ಆಹಾರದ ಕಾರ್ಖಾನೆ ಅಂತ ಕರಿತೀವಿ ನಾವು. ಫುಡ್ ಫ್ಯಾಕ್ಟರಿ ಅಂದ್ರೆ ಆಹಾರದ ಕಾರ್ಖಾನೆ. ಆಹಾರದ ಕಾರ್ಖಾನೆ ಅಂದ್ರೆ ಏನ್ ಮಾಡುತ್ತೆ ಹೆಸರಲ್ಲಿ? ಆಹಾರ ತಯಾರಾಗುತ್ತೆ. ಅಂದ್ರೆ ಎಲೆಯನ್ನ ಫುಡ್ ಫ್ಯಾಕ್ಟರಿ ಅಂತ ಕರೀತಾರೆ ಅಂದ್ರೆ ಅದರ ಅರ್ಥ ಏನು? ಎಲೆಯಲ್ಲಿ ಕೂಡ ಏನ್ ಮಾಡುತ್ತೆ? ಆಹಾರ ತಯಾರಾಗುತ್ತೆ ಸಸ್ಯದಲ್ಲಿ. ಹಾಗಾಗಿ ಈ ಲೀಫ್ ಅನ್ನ ಏನಂತ ಕರೆದ್ರೆ ಅವರು ಫುಡ್ ಫ್ಯಾಕ್ಟರಿ ಆಫ್ ಎ ಪ್ಲಾಂಟ್. ಓಕೆನಾ? ಬನ್ನಿ, ಎರಡನೇ ಪಾಯಿಂಟ್ ಏನಿದೆ, ಇಟ್ ಹೆಲ್ಪ್ಸ್ ಇನ್ ದ ಪ್ರಿಪರೇಷನ್ ಆಫ್ ಫುಡ್. ನೋಡ್ರಿ, ಫುಡ್ ಫ್ಯಾಕ್ಟರಿ ಅಂತ ಯಾಕೆ ಕರೀತಾರೆ ಅಂತ ಹೇಳ್ತಾರೆ ಅವರು. ಇಟ್ ಹೆಲ್ಪ್ಸ್ ಇನ್ ದ ಪ್ರಿಪರೇಷನ್ ಆಫ್ ಫುಡ್ ಇನ್ ಪ್ರೆಸೆನ್ಸ್ ಆಫ್ ಏರ್, ವಾಟರ್ ಅಂಡ್ ಸನ್ಲೈಟ್. ಇಟ್ ಹೆಲ್ಪ್ಸ್ ಇನ್ ಪ್ರಿಪರೇಷನ್ ಆಫ್ ಫುಡ್. ಏನ್ ಮಾಡುತ್ತೆ ಎಲೆ? ಆಹಾರ ತಯಾರಿಸಲು ಸಹಾಯ ಮಾಡುತ್ತೆ. ಆಹಾರ ತಯಾರಿಸಲು ಸಹಾಯ ಮಾಡುತ್ತೆ ಎಲೆ. ಯಾವಾಗ? ಇನ್ ಪ್ರೆಸೆನ್ಸ್ ಆಫ್ ಏರ್, ವಾಟರ್ ಅಂಡ್ ಸನ್ಲೈಟ್. ಆ ಆಹಾರ ತಯಾರಾಗ್ಲಿಕ್ಕೆ ಏನ್ ಬೇಕದಕ್ಕೆ ಕೊಟ್ಟಿದ್ದಾರೆ ಏನಂತ? ಸನ್ಲೈಟ್, ಸೂರ್ಯನ ಬೆಳಕು ಬೇಕು, ವಾಟರ್ ನೀರು ಕೂಡ ಬೇಕು, ಏರ್ ಕೂಡ ಬೇಕು, ಗಾಳಿ ಕೂಡ ಬೇಕು. ಇವೆಲ್ಲವುಗಳನ್ನು ಬಳಸಿಕೊಂಡು ಎಲೆ ಏನ್ ಮಾಡುತ್ತೆ? ಆಹಾರ ತಯಾರು ಮಾಡುತ್ತೆ. ಹಾಗಾಗಿ ಎಲೆಯನ್ನ, ಲೀಫ್ ಅನ್ನ ಏನಂತ ಕರೆದ್ರು? ಫುಡ್ ಫ್ಯಾಕ್ಟರಿ ಆಫ್ ಎ ಪ್ಲಾಂಟ್ ಅಂತ ಕರೆದ್ರು. ಅರ್ಥ ಆಗುತ್ತಾ? ಓಕೆ, ಬನ್ನಿ ಮೂರನೇ ಪಾಯಿಂಟ್ ಏನ್ ಹೇಳ್ತಾರೆ ನೋಡಿ. ಇಟ್ ಹ್ಯಾಸ್ ಅ ಪಿಗ್ಮೆಂಟ್ ಕಾಲ್ಡ್ ಕ್ಲೋರೋಫಿಲ್ ವಿಚ್ ಹೆಲ್ಪ್ಸ್ ಇನ್ ದ ಫೋಟೋಸಿಂಥಸಿಸ್. ಇದು ಬಹಳ ನೀವು ನೆನಪಿಡಬೇಕಾದಂತ ಪಾಯಿಂಟ್ ಮಕ್ಕಳೇ, ಚೆನ್ನಾಗಿ ನೆನಪಿಟ್ಕೊಳ್ಳಿ. ಇಟ್ ಹ್ಯಾಸ್ ಅ ಪಿಗ್ಮೆಂಟ್ ದಟ್ ಇಸ್ ಕಾಲ್ಡ್ ಕ್ಲೋರೋಫಿಲ್. ಅರ್ಥ ಮಾಡ್ಕೋರಿ. ಪ್ಲಾಂಟ್ಸ್ ಯಾವ ಬಣ್ಣದಲ್ಲಿರುತ್ತೆ? ನೀವೆಲ್ಲ ನೋಡಿರ್ತೀರಿ. ಯಾವ ಬಣ್ಣ? ಓಕೆ, ಹಸಿರು ಬಣ್ಣ ಇರುತ್ತೆ ತಾನೆ ಪ್ಲಾಂಟ್ಸ್ಗಳಿಗೆ. ಮೋಸ್ಟ್ ಪ್ಲಾಂಟ್ಸ್ ಆರ್ ಗ್ರೀನ್ ಇನ್ ಕಲರ್. ನೀವು ನೋಡ್ತಕ್ಕಂಥ ಕಾಮನ್ ಆಗಿ ಎಲ್ಲ ಪ್ಲಾಂಟ್ಸ್ಗಳು ಹಸಿರು ಬಣ್ಣದಲ್ಲಿ ಇರ್ತವೆ. ಯಾಕೆ ಹಸಿರು ಬಣ್ಣದಲ್ಲಿನೇ ಇರ್ತವೆ ಸಸ್ಯಗಳು? ಅದಕ್ಕೆ ಕಾರಣ ಕ್ಲೋರೋಫಿಲ್. ನೋಡ್ರಿ, ಇಟ್ ಹ್ಯಾಸ್ ಅ ಪಿಗ್ಮೆಂಟ್ ಕಾಲ್ಡ್ ಕ್ಲೋರೋಫಿಲ್. ಆ ಸಸ್ಯಗಳಲ್ಲಿ ಒಂದು ಪಿಗ್ಮೆಂಟ್ ಅಂತ ಕರೀತೀವಿ. ಏನು ಪಿಗ್ಮೆಂಟ್ ಅಂದ್ರೆ? ಬಣ್ಣವನ್ನ ಕೊಡುವ ವಸ್ತು. ಈಗ ನಿಮ್ಮ ದೇಹದಲ್ಲಿ ಕೂಡ ರಕ್ತ ಇದೆ,
ರಕ್ತದ ಬಣ್ಣ ಯಾವಿದೆ ನೋಡಿದ್ರೆ ನಿಮ್ಮ ದೇಹದ ರಕ್ತ ಯಾವ ಬಣ್ಣದಲ್ಲಿದೆ? ಹಸಿರಿದೆನೋ, ನೀಲಿ ಇದೆನೋ, ಕೆಂಪಗಿದೆನೋ? ಯಾವ ಬಣ್ಣದಲ್ಲಿದೆ? ಎಸ್, ಕೆಂಪು ಬಣ್ಣದಲ್ಲಿ ಇದೆ ತಾನೇ. ಆ ರಕ್ತಕ್ಕೆ ಕೆಂಪು ಬಣ್ಣ ಬರಬೇಕಾದ್ರೆ ಕೂಡ ಅಲ್ಲಿ ಒಂದು ಪಿಗ್ಮೆಂಟ್ ಇದೆ ರೀ, ಹಿಮೋಗ್ಲೋಬಿನ್ ಅಂತ ಬರುತ್ತೆ. ಅದು ಆ ಹಿಮೋಗ್ಲೋಬಿನ್ ಏನ್ ಮಾಡುತ್ತೆ, ನಿಮ್ಮ ರಕ್ತಕ್ಕೆ ಬಣ್ಣ ಕೊಡುತ್ತೆ. ಬಣ್ಣ, ಆ ಬಣ್ಣ ಕೊಡುವ ವಸ್ತುವನ್ನ ಪಿಗ್ಮೆಂಟ್ ಅಂತ ಕರಿತೇವೆ ನಾವು. ಹಂಗೆ ಆ ಪ್ಲಾಂಟ್ಸ್ ಗಳಿಗೆ ಒಂದು ಗ್ರೀನ್ ಕಲರ್ ಇದೆಯಲ್ಲ, ಹಸಿರು ಬಣ್ಣ ಇದೆಯಲ್ಲ, ಆ ಹಸಿರು ಬಣ್ಣ ಬರ್ಲಿಕ್ಕೆ ಕಾರಣ ಏನಂದ್ರೆ ಈ ಕ್ಲೋರೋಫಿಲ್. ಈ ಕ್ಲೋರೋಫಿಲ್ ಇರೋ ಕಾರಣಕ್ಕಾಗಿ ಪ್ಲಾಂಟ್ಸ್ ಗ್ರೀನ್ ಕಲರ್ ಅಲ್ಲಿದೆ, ಪ್ಲಾಂಟ್ ಬಾಡಿ. ಅರ್ಥ ಆಗುತ್ತಾ? ಅಷ್ಟೇ ಇಲ್ಲ, ಈ ಕ್ಲೋರೋಫಿಲ್ ಏನ್ ಮಾಡುತ್ತೆ, ಈ ಕ್ಲೋರೋಫಿಲ್ ಕನ್ನಡದಲ್ಲಿ ಇದಕ್ಕೆ ಪತ್ರ ಹರಿತು ಅಂತಾರೆ. ಏನಂತಾರೆ? ಪತ್ರ ಹರಿತು, ಕ್ಲೋರೋಫಿಲ್ ಅಂತ ಕರಿತೀವಿ ನಾವು. ಅರ್ಥ ಆಗುತ್ತಾ? ಸಿ ವಿಚ್ ಹೆಲ್ಪ್ಸ್ ಇನ್ ಫೋಟೋಸಿಂಥಸಿಸ್. ಈ ಕ್ಲೋರೋಫಿಲ್ ಏನ್ ಮಾಡುತ್ತೆ? ಫೋಟೋಸಿಂಥಸಿಸ್ ಮಾಡ್ಲಿಕ್ಕೆ. ಫೋಟೋಸಿಂಥಸಿಸ್ ಅಂದ್ರೆ ಏನು ಸರ್? ಈ ಪ್ಲಾಂಟ್ಸ್ ಗಳು ಫುಡ್ ಪ್ರಿಪೇರ್ ಮಾಡ್ತಾವಂತ ಗೊತ್ತು ನಿಮಗೆ. ಎಲೆಯಲ್ಲಿ ಆ ಫುಡ್ ಪ್ರಿಪೇರ್ ಆಗ್ತಕ್ಕಂಥ ಪ್ರೊಸೆಸ್ ಇದೆಯಲ್ಲ, ಅದಕ್ಕೆ ನಾವು ಫೋಟೋಸಿಂಥಸಿಸ್ ಅಂತ ಕರಿತೀವಿ. ಆ ಫೋಟೋಸಿಂಥಸಿಸ್ ಅಂದ್ರೆ ಏನು ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಓಕೆ, ಅದಕ್ಕಿಂತ ಮುಂಚೆ ನೀವು ಎಲೆಯ ಭಾಗಗಳನ್ನು ತಿಳ್ಕೋಬೇಕು, ಪಾರ್ಟ್ಸ್ ಆಫ್ ಲೀವ್. ಓಕೆ, ಇಷ್ಟು ಎಲೆ ಬಗ್ಗೆ ಆಯ್ತು. ಏನ್ ಮಾಡುತ್ತೆ? ಲೀಫ್ ಇಸ್ ಕಾಲ್ಡ್ ಫುಡ್ ಫ್ಯಾಕ್ಟರಿ ಆಫ್ ಎ ಪ್ಲಾಂಟ್. ಇಟ್ ಹೆಲ್ಪ್ಸ್ ಇನ್ ಪ್ರಿಪರೇಷನ್ ಆಫ್ ಫುಡ್ in presence of air, water and sunlight, and it has a pigment called chlorophyll which helps in a photosynthesis. Clear ಆಗುತ್ತಾ? ಓಕೆ, ಇದು ಎಲೆ ಬಗ್ಗೆ ಆಯ್ತು. ಟೋಟಲ್ ಆಗಿ ನೆನಪಿಡಬೇಕಾಗಿದ್ದು ಏನು ಗೊತ್ತಾ ಮಕ್ಕಳೇ? ಎಲೆ ಲೀಫ್ ಇಸ್ ಕಾಲ್ಡ್ ಫುಡ್ ಫ್ಯಾಕ್ಟರಿ ಆಫ್ ಪ್ಲಾಂಟ್. ಎಲೆಯನ್ನ ಆಹಾರದ ಕಾರ್ಖಾನೆ ಅಂತ ಕರೀತಾರೆ. ಯಾಕೆ ಇದು? ಇಟ್ ಹೆಲ್ಪ್ಸ್ ಇನ್ ದ ಪ್ರಿಪರೇಷನ್ ಆಫ್ ಫುಡ್ in presence of air, water and sunlight. And main important point, chlorophyll. Leaf has a pigment called chlorophyll which helps in a photosynthesis. Clear? Okay, let's come parts of leaf. Parts of leaf, ಎಲೆಯ ಭಾಗಗಳಂತ ಬರುತ್ತೆ. ನಿಮ್ಮ ದೇಹದ ಭಾಗಗಳಂತ ಹೆಂಗೆ ಹೇಳ್ತಿರಲ್ಲ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಕೂದಲು, ಈ ತರ ಹಲ್ಲು, ಬಾಯಿ ಅಂತ. ಹಂಗೆ ಎಲೆಗೂ ಕೂಡ ಒಂದಿಷ್ಟು ಭಾಗಗಳಿದಾವೆ. ಏನೇನು ಭಾಗಗಳಿದಾವೆ ಅನ್ನೋದನ್ನ ನೋಡೋಣ ಬರ್ರಿ. ಸೊ ನೀವು ಆಲ್ರೆಡಿ ನಾನು ಚಿತ್ರ ತೆಗೆದಿದ್ದೀನಿ, ಎಲೆ ಚಿತ್ರ ತೆಗೆದಿದ್ದೀನಿ ನೋಡ್ರಿ. ಆಲ್ರೆಡಿ ಐ ಡ್ರಾ ದಿಸ್ ಫಿಗರ್ ಆಫ್ ದಿಸ್ ಲೀಫ್. ಸಿ ದ ಪಾರ್ಟ್ಸ್. ವಿಚ್ ಆರ್ ದೋಸ್ ಪಾರ್ಟ್ಸ್? ದಿಸ್ ಇಸ್ ದ ಲೀಫ್ ಟಿಪ್. ಎಲೆಯ ತುದಿ ಅಂತ ಕರಿತೀವಿ. ತುದಿ ಇದೆಯಲ್ಲ, ಲೀಫ್ ಟಿಪ್ ಅಂದ್ರೆ ಎಲೆಯ ತುದಿ. ಅಂಡ್ ಮಿಡ್ರಿಬ್. ಮಿಡ್ರಿಬ್ ಅಂತ ಬರ್ತದೆ. ಸೆಕೆಂಡ್ ಒನ್ ಏನು? ಮಿಡ್ರಿಬ್. ಈ ಎಲೆಯ ಮಧ್ಯದಲ್ಲಿ ಒಂದು ಗೆರೆ ಕಾಣುತ್ತಲ್ಲ ನಿಮಗೆ, ದಪ್ಪನಾಗಿ ಒಂದು ಎಲೆ ಮಧ್ಯೆ ಒಂದು ಗೆರೆ ಕಾಣುತ್ತಲ್ಲ, ಇದನ್ನ ಮಿಡ್ರಿಬ್ ಅಂತ ಕರೀತಾರೆ. ಮಿಡ್ರಿಬ್ ಗೊತ್ತಾಯ್ತಾ? ಸೊ ಈ ಹಸಿರಾದ ಭಾಗ ಕಾಣುತ್ತಲ್ಲ ಎಲೆದು, ಎಲೆಯ ಒಂದು ಹಸಿರಾದ ಭಾಗ ಕಾಣುತ್ತಲ್ಲ, ಈ ಭಾಗಕ್ಕೆ ನಾವು ಲೀಫ್ ಬ್ಲೇಡ್ ಅಂತ ಕರಿತೀವಿ. ಏನಂತ? ಲೀಫ್ ಬ್ಲೇಡ್ ಅಂತ. ಇದಕ್ಕೆ ಇನ್ನೊಂದು ಹೆಸರಿದೆ, ಏನು? ಲ್ಯಾಮಿನಾ ಅಂತ ಕರಿತೀವಿ. ಏನು? ಲ್ಯಾಮಿನಾ ಅಂತ ಕರಿತೀವಿ. ಇನ್ನು ಈ ಎಲೆಯ ಒಳಗಡೆ ಸಣ್ಣ 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 ರಂಧ್ರಗಳಿರ್ತವೆ. ಈ ಎಲೆಯ ಮೇಲ್ಗಡೆ ಏನಿರ್ತವೆ, ಕಣ್ಣಿಗೆ ಕಾಣೋದಿಲ್ಲ, ಅಷ್ಟು ಸೂಕ್ಷ್ಮವಾಗಿರ್ತವೆ. ಆ ಎಲೆಯ ಮೇಲ್ಗಡೆ ಇರ್ತಕ್ಕಂಥ ಪೋರ್ಸ್, ಇಂಗ್ಲಿಷ್ ಏನಂತಾರೆ? ಪೋರ್. ಪೋರ್ ಅಂದ್ರೆ ರಂಧ್ರ. The leaf has minute pores on the surface. ಎಲೆ ತನ್ನ ಮೇಲೆ ಸಣ್ಣ ಸಣ್ಣ ರಂಧ್ರಗಳನ್ನು ಹೊಂದಿರುತ್ತೆ. ಆ ರಂಧ್ರಗಳಿಗೆ ಏನಂತ ಕರೀತಾರೆ? ಸ್ಟೊಮಾಟಾ ಅಂತ ಕರೀತಾರೆ. ಏನು? ಸ್ಟೊಮಾಟಾ. These are the minute pores present on the surface of leaf. ಎಲೆಯ ಮೇಲೆ ಇರತಕ್ಕಂಥ ಸಣ್ಣ ಸಣ್ಣ ರಂಧ್ರಗಳಿವು, ಇವುಗಳಿಗೆ ಸ್ಟೊಮಾಟಾ ಅಂತ ಕರೀತಾರೆ. ಕನ್ನಡದಲ್ಲಿ ಇದಕ್ಕೆ ಪತ್ರ ರಂಧ್ರ ಅಂತಾರೆ. ಏನಂತಾರೆ? ಪತ್ರ ರಂಧ್ರಗಳು ಅಂತ ಕರೀತಾರೆ. ಈಗ ಹೇಗೆ ನೀವು ಮನುಷ್ಯರು ಉಸಿರಾಡ್ಬೇಕಾದ್ರೆ ಇದ್ರ ಮೂಲಕ ಉಸಿರಾಡ್ತೀರಿ, ಮೂಗಿನ ಮೂಲಕ. ಗಾಳಿಯನ್ನು ಒಳಗಂದು ತಗೋದ್ರಿ, ಗಾಳಿಯನ್ನು ಹೊರಗಡೆ ಹಾಕ್ತೀರಿ. ಆಕ್ಸಿಜನ್ ತಗೊಂಡ್ರಿ, ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಹಾಕ್ತಿರಲ್ಲ, ಅದೇ ತರ ಎಲೆಗಳು ಕೂಡ ನಮ್ಮಾಗೆ ಸಜೀವಿಗಳು. ದೇ ಆರ್ ಆಲ್ಸೋ ಲೈಕ್ ಲಿವಿಂಗ್ ಬೀಯಿಂಗ್ಸ್. ದೇ ಆಲ್ಸೋ ಶೋಸ್ ದ ರೆಸ್ಪಿರೇಷನ್ ಲೈಕ್ ಅಸ್. ಅವು ಕೂಡ ನಮ್ಮಾಗೆ ಉಸಿರಾಟ ನಡೆಸ್ತವೆ. ಅವಕ್ಕೂ ಕೂಡ ಆಮ್ಲಜನಕ ಬೇಕು. ಆಮ್ಲಜನಕವನ್ನು ತೆಗೆದುಕೊಂಡು ಏನ್ ಮಾಡ್ತವೆ? ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಹಾಕ್ತವೆ. ಹಾಗಾದ್ರೆ ನಮ್ಮಾಗೆ ಅವಕ್ಕೆ ಮೂಗಿದೆನಾ ಸಸ್ಯಗಳಿಗೆ? ಇಲ್ಲ. ಮತ್ತೆ ಹೇಗೆ ಉಸಿರಾಡ್ತವೆ? ಎಸ್, ಇದರ ಮೂಲಕ
ಸ್ಟೊಮಾಟಾ, ಪತ್ರ ರಂಧ್ರ ಅಂತ ಕರೀತಾರೆ. ಇಲ್ಲಿರ್ತವೆ ಎಲೆಯ ಮೇಲ್ಗಡೆ ಇರ್ತವೆ ಸಣ್ಣ ಸಣ್ಣ ರಂಧ್ರಗಳು, ಪತ್ರ ರಂಧ್ರಗಳು ಅಂತ ಕರೀತಾರೆ. ಆ ಪತ್ರ ರಂಧ್ರಗಳ ಮೂಲಕ ಏನ್ ಮಾಡ್ತವೆ ಎಲೆಗಳು? ಉಸಿರಾಟ ನಡೆಸ್ತವೆ. ನಮ್ಮ ಮೂಗಿನ ಮೂಲಕ ಹೆಂಗ್ ಉಸಿರಾಟ ನಡೆಸ್ತವೆ, ಸಸ್ಯಗಳು ಕೂಡ ಹಾಗೆ ಪತ್ರ ರಂಧ್ರಗಳ ಮೂಲಕ ಉಸಿರಾಟವನ್ನು ನಡೆಸ್ತವೆ. ಅರ್ಥ ಆಗುತ್ತಾ ಮಕ್ಕಳೇ? ಓಕೆ. Stomatas are these small minute pores present on the surface of leaf. Okay. Then ಬರ್ರಿ ಸ್ಟಾಕ್ ಇದೆ. ಸ್ಟಾಕ್ ತೊಟ್ಟು ಅಂತ ಕರೀತಾರೆ, ಎಲೆಯ ತೊಟ್ಟು. ಆ ಎಲೆ ತೊಟ್ಟಿಗೆ ಅಂದ್ರೆ ಪೆಟಿಯೋಲ್ ಅಂತ ಕರೀತಾರೆ. ಏನು? ಪೆಟಿಯೋಲ್. The stalk of this leaf is called petiole and the tip of this petiole is called leaf base. ಆ petiole ತುದಿ ಇದೆಯಲ್ಲ ಅದಕ್ಕೆ ಏನು ಕರೀತಾರೆ? ಲೀಫ್ ಬೇಸ್ ಅಂತ ಕರೀತಾರೆ. ಅರ್ಥ ಆಗುತ್ತಾ? ಓಕೆ. ದೀಸ್ ಆರ್ ದಿ ಪಾರ್ಟ್ಸ್ ಆಫ್ ಲೀಫ್. ಅರ್ಥ ಆಗುತ್ತಾ ಮಕ್ಕಳೇ? ನೋಡ್ರಿ, ಇಲ್ಲಿ ನನ್ನ ಹತ್ರ ಒಂದು ಎಲೆ ಇದೆ, ಕಾಣುತ್ತಾ ಮಕ್ಕಳೇ ನಿಮಗಿದು? ಸೊ ಐ ಹ್ಯಾವ್ ಎ ಲೀಫ್. ಅಂಡರ್ಸ್ಟ್ಯಾಂಡ್? ಈ ಲೀಫನ್ನು ನಿಮ್ಮ ಕಡೆ ಮನೆಯಲ್ಲಿ ಕ್ಯಾಂಪಸಲ್ಲಿ ಏನಾದರೂ ಒಂದು ಗಿಡ ಇದ್ರೆ, ಮರ ಇದ್ರೆ, ಒಂದು ಲೀಫನ್ನು ತಗೋರಿ, ಈ ಪಾರ್ಟ್ಸನ್ನು ಹೇಳಲಿಕ್ಕೆ ಟ್ರೈ ಮಾಡ್ರಿ. ಅರ್ಥ ಆಗುತ್ತಾ? ಕಾಣುತ್ತಾ ಮಕ್ಕಳಿಗೆ? ಓಕೆ. ಸೊ ಟಿಪ್ ಇದೇನಿದು? ಲೀಫ್ ಟಿಪ್ ಅಂತ ಕರಿತೇವೆ. ಈ ಬ್ರಾಡ್ ಪಾರ್ಟ್ ಕಾಣುತ್ತಲ್ಲ, ಗ್ರೀನ್ ಪಾರ್ಟ್, ಈ ಗ್ರೀನ್ ಪಾರ್ಟಿಗೆ ಏನಂತ ಕರಿತೇವೆ ನಾವು? ಲೀಫ್ ಬ್ಲೇಡ್ ಆರ್ ಲ್ಯಾಮಿನಾ ಅಂತ ಕರಿತೀವಿ. ಏನಿದು? ಲೀಫ್ ಬ್ಲೇಡ್ ಆರ್ ಲ್ಯಾಮಿನಾ. ಇನ್ನು ನೆಕ್ಸ್ಟ್ ಮಧ್ಯದಲ್ಲಿ ಕಾಣುತ್ತಲ್ಲ ದಪ್ಪನಾಗಿ ಒಂದು ಗೆರೆ ನಿಮಗೆ, ಇದನ್ನೇ ನಾವೇನು ಕರಿತೀವಿ? ಮಿಡ್ರಿಬ್ ಅಂತ ಕರಿತೀವಿ. ಏನಂತ? ಮಿಡ್ರಿಬ್ ಅಂತ ಕರಿತೀವಿ. ಅರ್ಥ ಆಗುತ್ತಾ? ಇನ್ನು ಈ ಮಿಡ್ರಿಬ್ ಇಂದ ಒಂದಿಷ್ಟು ಬ್ರಾಂಚಸ್ ಕಾಣ್ತವೆ ನೋಡಿ, ಈ ಸೈಡು ಆ ಸೈಡು ಇವೆಲ್ಲ ಬ್ರಾಂಚಸ್ ಕಾಣ್ತವೆ. ಈ ತರ ಮಿಡ್ರಿಬ್ ಇಂದ ಬ್ರಾಂಚಸ್ ಕಾಣ್ತವೆ, ಗೊತ್ತಾ? ಈ ತರ ಈ ಬ್ರಾಂಚಸ್ ಅನ್ನ ಏನಂತ ಕರೀತಾರೆ? ವೇನ್ಸ್ ಅಂತ ಕರೀತಾರೆ. ಏನು? ವೇನ್ಸ್. VEINS ವೇನ್ಸ್ ಅಂತ ಕರೀತಾರೆ. ಕಾಣುತ್ತಾ ಮಕ್ಕಳೇ ನಿಮಗೆ? ಈ ಮಿಡ್ರಿಬ್ ಇಂದ ಸೈಡ್ ಅಲ್ಲೇ ವೇನ್ಸ್ ಕಾಣ್ತವೆ ನೋಡಿ, ಸಣ್ಣ ಸಣ್ಣ ಗೆರೆಗಳು, ಅವಕ್ಕೆ ವೇನ್ಸ್ ಅಂತ ಕರೀತಾರೆ. ಈ ವೇನ್ಸ್ ಏನ್ ಮಾಡ್ತಾವಂದ್ರೆ ರೂಟ್ಸ್ ವಾಟರ್ನ ಅಬ್ಸರ್ವ್ ಮಾಡಿರುತ್ತೆ, ಅದನ್ನ ಸ್ಟೆಮ್ಮಿಗೆ ಕಳಿಸುತ್ತೆ, ಸ್ಟೆಮ್ ಲೀಫಿಗೆ ಕಳಿಸುತ್ತೆ. ಆ ಲೀಫಲ್ಲಿ ಎಲ್ಲಾ ಪಾರ್ಟಿಗೆ ಅಂದ್ರೆ ಎಲೆಯ ಎಲ್ಲಾ ಪಾರ್ಟ್ಸ್ಗಳಿಗೆ ವಾಟರ್ ಸಪ್ಲೈ ಮಾಡೋದು ಯಾವಪ್ಪ ಅಂದ್ರೆ ಇದೇ ವೇನ್ಸ್ಗಳು. ಈ ವೇನ್ಸ್ ಏನ್ ಕಾಣ್ತಾವಲ್ಲ, ಈ ವೇನ್ಸ್ಗಳು ಏನ್ ಮಾಡ್ತವೆ? ಈ ಲೀಫ್ ಪಾರ್ಟ್ ತುಂಬೆಲ್ಲ ಏನ್ ಮಾಡ್ತವೆ? ವಾಟರ್ ಸಪ್ಲೈ ಮಾಡ್ತವೆ, ನೀರನ್ನ ಸರಬರಾಜು ಮಾಡ್ತವೆ. ಅರ್ಥ ಆಗುತ್ತಾ? ವೇನ್ಸ್. ಇನ್ನು ಕೆಳಗಡೆ ಬರ್ರಿ, ಇದು ಕಾಣುತ್ತಲ್ಲ ಲೀಫ್ ಸ್ಟಾಕ್, ಇದನ್ನ ಪೆಟಿಯೋಲ್ ಅಂತ ಕರೀತಾರೆ. ಏನಂತ? ಪೆಟಿಯೋಲ್ ಅಂತ ಕರೀತಾರೆ. ಅಂಡ್ ಫೈನಲ್ ಆಗಿದ್ದು ಲೀಫ್ ಬೇಸ್. ದಿಸ್ ಇಸ್ ವಾಟ್? ಲೀಫ್ ಬೇಸ್. ಕ್ಲಿಯರ್? ಸೊ ದೀಸ್ ಆರ್ ದಿ ಪಾರ್ಟ್ಸ್ ಆಫ್ ದಿಸ್ leaf. Clear? So this is the tip of leaf and the central main line is there, that is called midrib, and from this midrib we can see the branches. That branches are called veins. These veins that helps to supply water and food. Not only water, even also food. They helps to supply even water and food throughout this leaf. Understand? Then you can see the green broad part. This broad green part is called leaf blade. What it is? Leaf blade or lamina. And finally, the stalk of this leaf is called petiole. So these are the main important parts of this leaf. And in this leaf, see this green in color because this leaf has a pigment called chlorophyll. And on this surface, it has a minute pores. They are called stomata. Through this stomata, plants can exchange the gases. Through this stomata, plants can exchange the gases. Okay, students. So next ಬರುತ್ತೆ ಇಲ್ಲಿ ಫುಡ್ ಪ್ರಿಪರೇಷನ್ ಬರುತ್ತೆ. ಈ ಲೀವ್ಸ್ಗಳು ಫುಡ್ ಅನ್ನು ಹೇಗೆ ಪ್ರಿಪೇರ್ ಮಾಡ್ತವೆ ಓಕೆನಾ ನೋಡೋಣ. Leaves make food for plants. Let's see how. Okay, ನೋಡಿ ಮಕ್ಕಳೇ, leaves make food for plants. ಈ ಎಲೆಗಳು ಆಹಾರವನ್ನು ಹೇಗೆ ತಯಾರಿಸ್ತವೆ ಅನ್ನೋದನ್ನ ನೋಡೋಣ. ಓಕೆ, ಈ ಎಲೆಗಳು ಆಹಾರವನ್ನು ತಯಾರಿಸಬೇಕಾದ್ರೆ ಅದಕ್ಕೆ ಏನು ಬೇಕು ನೋಡೋಣ. ಮಟೀರಿಯಲ್ಸ್ ಓಕೆನಾ. ಪ್ಲಾಂಟ್ಸ್ ಟೇಕ್ಸ್ ಇನ್ ವಾಟರ್ ಫ್ರಮ್ ಸಾಯಿಲ್. ಸಸ್ಯಗಳು ಮಣ್ಣಿನಿಂದ ಏನು ಮಾಡ್ತವೆ? ನೀರನ್ನು ತಗೋತವೆ. ಹೆಂಗೆ ನಿಮಗೆ ಗೊತ್ತು, ರೂಟ್ಸ್ಗಳಿದ್ದಾವೆ. ರೂಟ್ಸ್ಗಳು ಏನು ಮಾಡ್ತವೆ? ವಾಟರನ್ನ ಅಬ್ಸಾರ್ವ್ ಮಾಡ್ತವೆ. ಇದರಿಂದ ಸಾಯಿಲಿಂದ ರೂಟ್ಸ್ ಅಬ್ಸಾರ್ವ್ ವಾಟರ್ ಫ್ರಮ್ ದ ಸಾಯಿಲ್. ಬೇರುಗಳು ಮಣ್ಣಿನಿಂದ ನೀರನ್ನು ಹೀರ್ಕೊಳ್ತವೆ.
ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್ ಫ್ರಮ್ ಏರ್. ಕಾರ್ಬನ್ ಡೈಆಕ್ಸೈಡ್ ಫ್ರಮ್ ಏರ್, ಗಾಳಿಯಿಂದ ಏನ್ ಮಾಡ್ತವೆ? ಕಾರ್ಬನ್ ಡೈಆಕ್ಸೈಡ್ ನ ತಗೋತವೆ. ಬೇರುಗಳಿಂದ ನೀರನ್ನು ಹೀರ್ಕೊಳ್ತವೆ, ಮಣ್ಣಿನಿಂದ ಗಾಳಿಯಿಂದ ಏನ್ ಹೀರ್ಕೊಳ್ತವೆ? ಕಾರ್ಬನ್ ಡೈಆಕ್ಸೈಡ್ ತಗೋತವೆ. ಎದ್ರ ಮೂಲಕ ಒಳಗಡೆ ತಗೋತವೆ? ಇವು ಸ್ಟೊಮಾಟಾ, ಎಲೆಗಳಲ್ಲಿ ಸಣ್ಣ ಸಣ್ಣ ರಂಧ್ರಗಳಿರ್ತವೆ, ಮೈನ್ಯೂಟ್ ಪೋರ್ಸ್, ಸ್ಟೊಮಾಟಾ ಅಂತ ಕರಿತೀವಿ. ಆ ಸ್ಟೊಮಾಟಾ ಮೂಲಕ ಏನ್ ಮಾಡ್ತವೆ? ಕಾರ್ಬನ್ ಡೈಆಕ್ಸೈಡ್ ನ ಇನ್ಹೇಲ್ ಮಾಡ್ತವೆ, ಉಸಿರಾಡ್ತವೆ. Hence, plants need water, carbon dioxide, sunlight and chlorophyll for preparing food. ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ, ವಾಟರು, ಕಾರ್ಬನ್ ಡೈಆಕ್ಸೈಡ್, ಸನ್ಲೈಟ್, ಕ್ಲೋರೋಫಿಲ್. ಆ ಲೀಫ್ ಫುಡ್ ಪ್ರಿಪೇರ್ ಮಾಡಲಿಕ್ಕೆ ಏನೇನು ಬೇಕು? ಮುಖ್ಯವಾಗಿ 4 ಮೆಟೀರಿಯಲ್ಸ್ ಬೇಕು. ಏನು ಬೇಕು? ಮುಖ್ಯವಾಗಿ 4 ಮೆಟೀರಿಯಲ್ಸ್ ಬೇಕು. ಏನೇನು ಬೇಕು? ವಾಟರ್ ಬೇಕು, ಕಾರ್ಬನ್ ಡೈಆಕ್ಸೈಡ್ ಬೇಕು. ಆಲ್ರೆಡಿ ಹೇಳಿದ್ದೀನಿ, ವಾಟರ್ ಎಲ್ಲಿಂದ ಬರುತ್ತೆ? ಸಾಯಿಲ್ ಇಂದ ಅಬ್ಸರ್ವ್ ಮಾಡ್ಕೋತವೆ. ಕಾರ್ಬನ್ ಡೈಆಕ್ಸೈಡ್ ಏರ್ ಇಂದ, ಸನ್ಲೈಟ್ ಅಂದ್ರೆ ಸಿಗುತ್ತೆ. ಈ ಫೋಟೋಸಿಂಥೆಸಿಸ್ ನಡೆಯೋದು ಕೇವಲ ಸನ್ಲೈಟ್ ಅಲ್ಲೇ. ಇಟ್ takes place only in presence of sunlight. And chlorophyll, leaves already contain chlorophyll. ಇವು 4 ಕೂಡ ಬೇಕು. 4 ಇದ್ದಾಗ ಏನಾಗುತ್ತೆ? ಇದು ಫುಡ್ ಪ್ರಿಪರೇಷನ್ ಆಗುತ್ತೆ. Hence plants need water, carbon dioxide, sunlight and chlorophyll for preparing food. Okay, then see the last point, the process of preparing food. The process of preparing food by the leaf is called photosynthesis. Very easy. The process of preparing food by the leaf. Now ಹೇಳಿದೆ photosynthesis ಅಂದ್ರೆ ಏನಂತ. The process of preparing food by the leaf. ಎಲೆಯು ಆಹಾರವನ್ನು ತಯಾರಿಸುವ ಕ್ರಿಯೆಗೆ ಫೋಟೋಸಿಂಥೆಸಿಸ್ ಅಂತ ಕರೀತಾರೆ. ಏನು? ಫೋಟೋಸಿಂಥೆಸಿಸ್. ಫೋಟೋ ಅಂದ್ರೆ ಏನು ಗೊತ್ತಾ ಮಕ್ಕಳಲ್ಲಿ? ಫೋಟೋ ಅಂದ್ರೆ ಲೈಟು. ಫೋಟೋ ಅಂದ್ರೆ ಲೈಟು. ಸಿಂಥೆಸಿಸ್ ಅಂದ್ರೆ put together or combine. Okay, synthesis means put together, that means combine ಅಂತ ವರ್ಡ್ ಯೂಸ್ ಮಾಡ್ತೀವಿ ನಾವು. ಏನ್ ಕಂಬೈನ್ ಮಾಡ್ತವೆ ಇವು? ಕಾರ್ಬನ್ ಡೈಆಕ್ಸೈಡ್, ವಾಟರ್. ಸೊ ಈ ಫಿಗರ್ ಇದೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರ. ಗ್ರೀನ್ ಪ್ಲಾಂಟ್ಸ್ ಕ್ಲೋರೋಫಿಲ್ ಇಂದ ಏನ್ ಮಾಡ್ತವೆ ಗೊತ್ತಾ? ಸನ್ಲೈಟ್ ಅನ್ನ ಅಬ್ಸರ್ವ್ ಮಾಡ್ಕೊತವೆ. ಕ್ಲೋರೋಫಿಲ್ ಏನ್ ಮಾಡುತ್ತೆ? ಇಟ್ ಹೆಲ್ಪ್ಸ್ ಇನ್ ದ ಅಬ್ಸಾರ್ಪ್ಷನ್ ಆಫ್ ಸನ್ಲೈಟ್. ಸೂರ್ಯನ ಬೆಳಕನ್ನು ಹೀರಿಕೊಳ್ಳಲಿಕ್ಕೆ ಕ್ಲೋರೋಫಿಲ್ ಹೆಲ್ಪ್ ಮಾಡುತ್ತೆ. ಈ ಸನ್ಲೈಟ್ ಅನ್ನು ಏನ್ ಮಾಡುತ್ತೆ? ಸನ್ಲೈಟ್ ಸಿಂಥಸಿಸ್ ಮಾಡುತ್ತೆ. ಏನ್ ಸಿಂಥಸಿಸ್ ಮಾಡುತ್ತೆ? ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್. ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಕಂಬೈನ್ ಆಗುತ್ತೆ. ಸಿಂಥಸಿಸ್ ಮೀನ್ಸ್ ಪುಟ್ ಟುಗೆದರ್ ಆರ್ ಕಂಬೈನ್. ಎರಡು ಕಂಬೈನ್ ಆಗ್ತವೆ. ಕಂಬೈನ್ ಆದಾಗ ಏನಾಗುತ್ತೆ? ಫುಡ್ ಪ್ರಿಪೇರ್ ಆಗುತ್ತೆ, ಆಹಾರ ತಯಾರಾಗುತ್ತೆ. ಯಾವ ಫಾರ್ಮಲ್ ಇರುತ್ತೆ? ಗ್ಲೂಕೋಸ್ ಫಾರ್ಮಲ್ ಇರುತ್ತೆ. ಆಹಾರ ಗ್ಲೂಕೋಸ್ ಫಾರ್ಮಲ್ಲೇ ತಯಾರಾಗುತ್ತೆ. ಜೊತೆಗೆ ಏನಾಗುತ್ತೆ? ಅಲ್ಲಿ ಆಕ್ಸಿಜನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಈ ಪ್ರೊಸೆಸ್ ಅಲ್ಲಿ ಏನಾಗುತ್ತೆ ಗೊತ್ತಾ? ಆಕ್ಸಿಜನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಆ ಫೋಟೋಸಿಂಥೆಸಿಸ್ ಅಲ್ಲಿ ರಿಲೀಸ್ ಆದಂತ ಆಕ್ಸಿಜನ್ ಅನ್ನ ನಾವೆಲ್ಲರೂ ಉಸಿರಾಡ್ತೀವಿ. ಈ ನಾವೆಲ್ಲ ಬದುಕಲಿಕ್ಕೆ, ನಾವೆಲ್ಲ ಉಸಿರಾಡಲಿಕ್ಕೆ ಬೇಕಾದಂತ ಪ್ರಾಣವಾಯು ಅಂತ ಕರೀತಾರೆ ಆಕ್ಸಿಜನ್. ಆಕ್ಸಿಜನ್ ಇಲ್ಲ ಅಂದ್ರೆ ನಾವು ಬದುಕುವುದಿಲ್ಲ. ಅಂತ ಆಕ್ಸಿಜನ್ ಅನ್ನ ಕೊಡ್ತಕ್ಕಂಥದ್ದು ಈ ಗ್ರ್ಯಾಂಡ್ ಪ್ಲಾಂಟ್ಸ್, ಹಸಿರು ಸಸ್ಯಗಳು. ಯಾವಾಗ ರಿಲೀಸ್ ಆಗುತ್ತೆ? ಫೋಟೋಸಿಂಥೆಸಿಸ್ ಪ್ರೊಸೆಸ್ ಅಲ್ಲಿ ಆಕ್ಸಿಜನ್ ರಿಲೀಸ್ ಆಗುತ್ತೆ, ಜೊತೆಗೆ ವಾಟರ್ ವೇಪರ್ ಕೂಡ ಬಿಡುಗಡೆ ಆಗುತ್ತೆ. ಅರ್ಥ ಆಯ್ತಾ? ಸೊ ಈ ತರ ಸಸ್ಯಗಳು ಏನ್ ಮಾಡ್ತವೆ? ಕಾರ್ಬನ್ ಡೈಆಕ್ಸೈಡ್ ವಾಟರ್ ಅನ್ನ ಕಂಬೈನ್ ಮಾಡ್ತವೆ. ಯಾವಾಗ? ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್. ಎದರಿಂದ? ಬೈ ಯೂಸಿಂಗ್ ಕ್ಲೋರೋಫಿಲ್ ಅಂಡ್ ದಿ ಪ್ರಿಪೇರ್ ಫುಡ್. ದಿಸ್ ಪ್ರೊಸೆಸ್ ಇಸ್ ಕಾಲ್ಡ್ ಫೋಟೋಸಿಂಥೆಸಿಸ್. ದಿಸ್ ಪ್ರೊಸೆಸ್ ಇಸ್ ಕಾಲ್ಡ್ ಫೋಟೋಸಿಂಥೆಸಿಸ್. ಅರ್ಥ ಆಯ್ತಾ ಮಕ್ಕಳೇ? ಎಲೆಗಳು ಆಹಾರ ತಯಾರಿಸುವ ಪ್ರಕ್ರಿಯೆಯನ್ನ ಫೋಟೋಸಿಂಥೆಸಿಸ್ ಅಂತ ಕರಿತೀವಿ. ಫೋಟೋ ಅಂದ್ರೆ ಲೈಟು, ಸಿಂಥೆಸಿಸ್ ಅಂದ್ರೆ ಕಂಬೈನ್ ಮಾಡೋದು. ಏನ್ ಕಂಬೈನ್ ಮಾಡ್ತವೆ? ಕಾರ್ಬನ್ ಡೈಆಕ್ಸೈಡ್, ವಾಟರ್. ಕಾರ್ಬನ್ ಡೈಆಕ್ಸೈಡ್ ಎಲ್ಲಿಂದ ತಗೋತವೆ? ಏರ್ ಇಂದ. ವಾಟರ್ ಅನ್ನ ಸಾಯಿಲ್ ಇಂದ ತಗೊಂಡು ಕಂಬೈನ್ ಮಾಡಿ ಏನ್ ಮಾಡ್ತವೆ? ಫುಡ್ ಪ್ರಿಪೇರ್ ಮಾಡ್ತವೆ. ಆ ಫುಡ್ ಪ್ರಿಪರೇಷನ್ ಪ್ರೊಸೆಸ್ಗೆ ಫೋಟೋಸಿಂಥೆಸಿಸ್ ಅಂತ ಕರಿತೀವಿ. ಸೊ ಇಲ್ಲಿವರೆಗೆ ಏನ್ ಹೇಳಿದೆ ನಾನು? ಎಲೆ ಏನ್ ಮಾಡುತ್ತೆ, ಎಲೆಯ ರಚನೆ ಏನಿದೆ ನಾ ಇಲ್ಲಿವರೆಗೆ ಬೋರ್ಡ್ ಮೇಲೆ ಬರೆಸಿದ್ದೆ. ಅದನ್ನೆಲ್ಲ ನಿಮ್ಮದು HW ಅಲ್ಲಿ ಬರ್ಕೋರಿ ನೋಟ್ಸ್. HW ಅಲ್ಲಿ ನೋಟ್ಸ್ ಅನ್ನು ನೀಟಾಗಿ ಚೆನ್ನಾಗಿ ಬರ್ಕೊಂಡು ಓದಿ. ನೀವು ಸ್ಕೂಲಿಗೆ ಬಂದಾಗ ಅದನ್ನ ಚೆಕ್ ಮಾಡಿಸ್ಕೊಳ್ಳಿ. ಅರ್ಥ ಆಯ್ತಾ?
ಸೊ ಇವಾಗ ಏನು ಬರ್ತದೆ ನೋಟ್ಸು, ಇದನ್ನು ಕೂಡ ನೀಟಾಗಿ ನೀವು ನೋಟ್ಬುಕ್ಕಲ್ಲಿ ಬರ್ಕೋರಿ, ಇದನ್ನ ಡ್ರಾ ಮಾಡ್ರಿ. ನೆಕ್ಸ್ಟ್ ಏನು ಬರುತ್ತೆ, ಸ್ಟೋರೇಜ್ ಆಫ್ ಫುಡ್ ಇನ್ ಪ್ಲಾಂಟ್ಸ್ ಅಂತ ಬರುತ್ತೆ. ಈ ಪ್ಲಾಂಟ್ಸ್ ಫುಡ್ ಅನ್ನ ಹೇಗೆ ಸ್ಟೋರೇಜ್ ಮಾಡ್ತೇವೆ, ಯಾವ್ಯಾವ ಪಾರ್ಟ್ ಅಲ್ಲಿ ಸ್ಟೋರೇಜ್ ಮಾಡ್ತೇವೆ ಅನ್ನೋದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನೋಡೋಣ ಮಕ್ಕಳೇ. ಅರ್ಥ ಆಯ್ತಾ? ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಕ್ಲಾಸ್.